ದ್ರೌಪದಮ್ಮನ ಚಿನ್ನದ ನೆಕ್ಲೆಸ್ ಕಳವು ಪ್ರಕರಣ ಇದೆಯಲ್ಲ, ಇದು ರಾಜ್ಯಾದ್ಯಂತ ಈಗಾಗಲೇ ಸದ್ದು ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮುಜರಾಯಿ ಇಲಾಖೆ ವಿರುದ್ಧ ಸಾಲು ಸಾಲು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಐತಿಹಾಸಿಕ ಕರಗ, ಈ ಕರಗ ಸಂದರ್ಭದಲ್ಲಿ ಲಕ್ಷ ಲಕ್ಷ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕರಗ ಬೆಂಗಳೂರಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವ. ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನಡೆಯುವ ಹಬ್ಬ. ಇಂಥ ಕರಗ ಉತ್ಸವ ಅದ್ಯಾಕೋ ಬರೀ ವಿವಾದಗಳಿಂದಾನೇ ಸುದ್ದಿಯಾಗ್ತಿದೆ. ಮುಜರಾಯಿ ಇಲಾಖೆ ಅಧಿಕಾರಿ ದ್ರೌಪದಮ್ಮನ ಚಿನ್ನದ ನೆಕ್ಲೆಸ್ ಕದ್ದ ಆರೋಪ ಕೇಳಿ ಬಂದಿದೆ. ದ್ರೌಪದಿ ದೇವಿ ನೆಕ್ಲೆಸ್ ಕಳವು, ಇಒ ಸಸ್ಪೆಂಡ್. ಯಾರದ್ದೋ ಕೆಲಸ, ಮತ್ತಿನ್ಯಾರಿಗೋ ಬಿಲ್. 2025 ಅಕ್ಟೋಬರ್ 6ರಂದು ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಮುಜರಾಯಿ ಇಲಾಖೆ ಅಧಿಕಾರಿಗಳು ಹುಂಡಿ ಎಣಿಕೆ ಮಾಡಿದ್ರು. ಈ ವೇಳೆ ಸಿಕ್ಕ ಚಿನ್ನದ ನೆಕ್ಲೆಸ್ನ ಇಒ ನಾಗರಾಜು ಕದ್ದಿರೋ ಆರೋಪ ಕೇಳಿ ಬಂದಿದೆ. ತನಿಖೆ ಆಗುವವರೆಗೂ ಇಒ ನಾಗರಾಜರನ್ನ ಅಮಾನತು ಮಾಡಲಾಗಿದೆ. ಈ ಬೆನ್ನಲ್ಲೇ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಮಾಡಿದವರು, ಲೈಟಿಂಗ್ ಡೆಕೋರೇಷನ್ ಮಾಡಿದವರು ಬಿಲ್ ಪಾವತಿಸಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. 2025 ಇಂದ ಹೋದ ವರ್ಷ ಮಾಡಿರೋದು ಸರ್. ಅಲ್ಲಿಂದ ಇಲ್ಲಿವರೆಗೂ 29 ಲಕ್ಷ ಚಿಲ್ಡ್ರನ್ ಬಿಲ್ಲು ಸರ್. ಫಸ್ಟ್ ಹೇಳ್ತೀನಿ ಕೇಳಿ ಸರ್, ಈ ಬಿಲ್ಲು ಹಾಕೋಕೆ ಮುಂಚೆ ಈ ಅಧಿಕಾರಿಗಳು ಕರೆದ್ರು ಸರ್. ಅಧಿಕಾರಿಗಳು ಕರೆದು ಮಾಡಿ ದ್ರೌಪದಮ್ಮನ ಧರ್ಮರಾಯ ದೇವಸ್ಥಾನದಲ್ಲಿ ಏನೇ ಪ್ರಾಬ್ಲಮ್ ಆಗಲ್ಲ, ನಾವು ಮಾಡಿ ನೀವು ನಿಮ್ಮಿಂದ ನಾವು ಇರ್ತೀವಿ, ₹1 ಮೋಸ ಮಾಡಲ್ಲ, ಕೊಡ್ತೀವಿ ಅಂತ ಎಲ್ಲ ಅಧಿಕಾರಿಗಳು ಹೇಳಿದ್ರು. ಇವತ್ತವರೆಗೂ 1 ತಿಂಗಳು ಆದಮೇಲೆ, ಅದು ಒಂದು ಕರಗ ಆಗಿ 1 ತಿಂಗಳು ಆದಮೇಲೆ ನಮಗೆ ಕಾಸು ಕೊಟ್ಟಿದ್ದು. ಅದು ನನಗೆ ಮಾತ್ರ ಕೊಟ್ಟವ್ರು 8 ಲಕ್ಷ. ಅದರಲ್ಲಿ 10 ಲಕ್ಷ ಅದು 8 ಲಕ್ಷ ಮಾತ್ರ ನಮಗೆ ಬಂದಿರೋದು. ಧರ್ಮರಾಯಸ್ವಾಮಿ ದೇವಾಲಯದ ಕರಗ ಉತ್ಸವದ ಬಿಲ್ ವಿಚಾರದಲ್ಲಿ ಮುಜರಾಯಿ ಇಲಾಖೆ ಎಡವಟ್ಟು ಮಾಡಿರೋ ಅನುಮಾನ ಮೂಡಿದೆ. ಉತ್ಸವಕ್ಕೆ ಹೂವಿನ ಅಲಂಕಾರ, ದೀಪಾಲಂಕಾರ ಮಾಡಿದವರಿಗೆ ಬಿಲ್ ಪಾವತಿ ಆಗಿಲ್ವಂತೆ. ದೇವಸ್ಥಾನದ ಆಡಳಿತ ಮಂಡಳಿ ಸೂಚಿಸಿದವರಿಗೆ ಬಿಟ್ಟು ಮುಜರಾಯಿ ಇಲಾಖೆಯಿಂದ ಟೆಂಡರ್ ನೀಡಿರುವ ಸಂಸ್ಥೆಗಳಿಗೆ ಬಿಲ್ ಪಾವತಿಯಾಗಿದ್ಯಂತೆ. ಸರ್, ನಮಗೆ ಕಮಿಷನ್ 2 ಲಕ್ಷ ಕೇಳಿದ್ದಾರೆ. ಇವಾಗವರೆಗೂ ₹1 ಕೊಟ್ಟಿಲ್ಲ. ಬಿಲ್ಲೇ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ RR ಟೆಂಟರ್ಸ್ ಅವ್ರಿಗೆ, ತಿಪ್ಪಾದೇವಿ ಅನ್ನೋರಿಗೆ ಬಿಲ್ ಆಗಿದೆ ಅಂತ. ಆವಾಗ ನಮ್ಮ ಹಾಕಿರೋರು, ಕೆಲಸ ಮಾಡಿರೋರೆಲ್ಲರೂ ಆರ್ಚ್ ಎಲ್ಲ ಹಾಕಿ 9 ದಿವಸ ಲೆಕ್ಕ. ಆರ್ಚ್ ಎಲ್ಲ ದೇವ್ರದ್ದು ನಡೆಯೋದಿಲ್ಲ, 15 ದಿವಸ ನಾವು ನಡೆಸಿ. ಇವರು ಡೆಕೋರೇಷನು ನಾವು ಮತ್ತೆ ಇಬ್ಬರು ಸೇರಿ ಮಾಡ್ತೀವಿ. ಇವರು ಡೆಕೋರೇಷನು ನಮ್ಮದು ಬಂದು ಶಾಮೆ ಲೈಟಿಂಗ್ಸ್ ಎಲ್ಲ ನಮ್ಮದೇನೆ. ಇಷ್ಟು ವರ್ಷ ಮಾಡ್ಕೊಬಂದು ಇಷ್ಟೊಗೆ ಬಿಲ್ ಆಗೋದು. 40 lakhs ಬೇರೆಯವ್ರಿಗೆ ಆಗಿದೆ ಅಂತ ಮೆಸೇಜ್ ಬಂದ ಮೇಲೆ ನಾವು ಬೇಗ ಬಂದಿದ್ದು. ಆವಾಗಲೇ ನಮಗೆ ಗೊತ್ತಾಗಿದ್ದು. ಆವಾಗ ತಿರ್ಗಿ ಆಫೀಸ್ಗೆ ಹೋಗಿ ನಾವು ಕೇಳೋದಕ್ಕೆ ಅವ್ರು ಏನಂತಾರೆ, ಬಿಲ್ಲೇ ಆಗೋಗಿದೆ, ನೀವು ನಮ್ಮನ್ನ ಕೇಳಿ ಹಾಕಿದ್ರ ಅಂತ ಕೇಳ್ತಾರೆ. ಈಗ ಕರಗಕ್ಕೆ ವ್ಯಾಪಾರಿ ರವಿಚಂದ್ರನ್ ಹೂವು ನೀಡಿದ್ರು. 11 ದಿನಗಳ ಕಾಲ ಹೂವಿನ ಹಾರಗಳನ್ನ ನೀಡಿದ್ರು. ಆದ್ರೆ ರವಿಚಂದ್ರನ್ಗೆ ಬಿಲ್ ಪಾವತಿ ಬಾಕಿ ಇದೆಯಂತೆ. ಒಟ್ಟು 29 ಲಕ್ಷ ರೂಪಾಯಿ ಬಿಲ್ ಬಾಕಿ ಇದೆಯಂತೆ. ಕೇವಲ 8 ಲಕ್ಷ ರೂಪಾಯಿ ಪಾವತಿ ಮಾಡಲಾಗಿದ್ಯಂತೆ. ಕರಗ ಉತ್ಸವಕ್ಕೆ ಹೂವಿನ ಅಲಂಕಾರ ಮಾಡಿದವರದ್ದು ಇದೇ ವ್ಯಥೆ. ಕರಗಕ್ಕೆ ಬಾಬು ಹೂವಿನ ಅಲಂಕಾರ ಮಾಡಿದ್ರು. ಹೂವಿನ ಅಲಂಕಾರಕ್ಕೆ ಆಡಳಿತ ಮಂಡಳಿ ಸೂಚಿಸಿದ್ರು. ಖುದ್ದು ದೇವಸ್ಥಾನದ ಅಧ್ಯಕ್ಷರೇ ಆರ್ಡರ್ ನೀಡಿದ್ರು. 11 ದಿನಕ್ಕೆ ಬರೋಬ್ಬರಿ 29 ಲಕ್ಷ ರೂಪಾಯಿ ಖರ್ಚಾಗಿದೆ. ಆದ್ರೆ ಇವರಿಗೂ ಹೂವಿನ ವ್ಯಾಪಾರಿ ಬಾಬುಗೆ ಹಣ ಸಿಕ್ಕಿಲ್ಲ. ಬಾಬು ಬದಲು ಬೇರೆ ಕಂಪನಿಗೆ ಬಿಲ್ ಪಾವತಿಯಾಗಿದ್ಯಂತೆ. ಇದಿಷ್ಟೇ ಅಲ್ಲ, ಕರಗಕ್ಕೆ ದೀಪಾಲಂಕಾರ ಮಾಡಿದವರದ್ದು ಇದೇ ಗೋಳು. ಕರಗ ಉತ್ಸವಕ್ಕೆ ಸುಜಾತ ದೀಪಾಲಂಕಾರ ಮಾಡಿದ್ರು. ಸುಜಾತ ಬದಲು ಬೇರೆ ಕಂಪನಿಗೆ ಬಿಲ್ ಪಾವತಿಯಾಗಿದ್ಯಂತೆ. ಇದೀಗ ಬಿಲ್ ಪಾವತಿಯಾಗದೆ ಸುಜಾತ ಕಂಗಾಲಾಗಿದ್ದಾರೆ. ನಿಜವಾಗಿಯೂ ಇದು ಮುಜರಾಯಿ ಇಲಾಖೆ ಮಾಡಿದ ಎಡವಟ್ಟೋ ಅಥವಾ ಅಧಿಕಾರಿಗಳು ಆಡಿದ ಕಳ್ಳಾಟವೋ ಗೊತ್ತಿಲ್ಲ. ಆದರೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಮುಜರಾಯಿ ಇಲಾಖೆ ನಡುವೆ ಸಮಸ್ಯೆ ಇರೋದಂತೂ ಸತ್ಯ. ಚರಣ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಒಂದು ಕಡೆಯಲ್ಲಿ ಬಿಲ್ ಬಾಕಿ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ, ಅದರ ಜೊತೆಯಲ್ಲಿ ಈ ನೆಕ್ಲೆಸ್ ಕಳವು, ಮುಜರಾಯಿ ಇಲಾಖೆ, ಆಡಳಿತ ಮಂಡಳಿ ಇಬ್ಬರ ನಡುವೆ ಸಮನ್ವಯತೆ ಕಾಣಿಸ್ತಾನೆ ಇಲ್ಲ. ಆಕ್ಚುಲ್ ಆಗಿ ಏನು ನಡೀತಾ ಇದೆ, ಎಲ್ಲದಕ್ಕೂ ಕೂಡ ಕಾರಣ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿರೋದು ಚರಣ್.
ಎಸ್ ಅಶ್ವಿನಿ, ಏನು ಪ್ರಮುಖವಾಗಿ ಮುಜರಾಯಿ ಇಲಾಖೆ ಮತ್ತೆ ಧರ್ಮರಾಯ ಸ್ವಾಮಿ ದೇವಾಲಯದ ಆಡಳಿತ ನಡುವೆ ಒಂದಿಷ್ಟು ಸಮನ್ವಯತೆಯ ಕೊರತೆಗಳು ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ವಿಶ್ವವಿಖ್ಯಾತ ಕರಗ ಆಗಬೇಕಾದ್ರೆ ಅದ್ದೂರಿಯಿಂದ ಮಾಡಲಾಗುತ್ತೆ. ಅದಾದ ಬಳಿಕ ಅದಕ್ಕೆ ಅಂತ ಹೇಳಿ GBA ಮತ್ತೆ ಮುಜರಾಯಿ ಇಲಾಖೆಯಿಂದ ಕೂಡ ಒಂದಿಷ್ಟು ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ. ಆದರೆ ಎಲ್ಲ ಒಂದು ಕಡೆಯಲ್ಲಿ ಆ ಒಂದು ಕರಗವನ್ನ ನಡೆಸುವಂತಹ ಸಂದರ್ಭದಲ್ಲಿ ಮಾಡುವಂತಹ ವ್ಯವಸ್ಥೆಗಳಾಗಿರ್ಬೋದು, ಈ ಒಂದು ವ್ಯವಸ್ಥೆಯಲ್ಲಿ ಸಮನ್ವಯತೆಯ ಕೊರತೆ ಕಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಒಂದಿಷ್ಟು ದೇವಾಲಯದ ಆಡಳಿತ ಏನಿರ್ತಾರೆ, ಅಧ್ಯಕ್ಷರುಗಳಾಗಿರ್ಬೋದು ಮತ್ತೆ ಒಂದಿಷ್ಟು ಸಂಘಟನೆಯವರಾಗಿರ್ಬೋದು, ಅವರು ಬೇರೆಯವರಿಗೆ ಒಂದಿಷ್ಟು ಟೆಂಡರ್ಗಳನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಅವರಿಗೆ ಆ ಒಂದು ವ್ಯವಸ್ಥೆಗಳು ಅಂತ ಹೇಳಿದ್ರೆ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಲೈಟಿಂಗ್ಗಳಾಗಿರ್ಬೋದು ಮತ್ತೆ ಹಾರದ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನ ಕೂಡ ಅವರಿಗೆ ವಹಿಸ್ತಾರೆ. ಆದರೆ ಮುಜರಾಯಿ ಇಲಾಖೆ ಏನು ಮಾಡುತ್ತೆ, ಪ್ರಮುಖವಾಗಿ ದೇವಾಲಯ ಕೊಟ್ಟಿರುವಂಥವರನ್ನ ಹೊರತುಪಡಿಸಿ ಬೇರೆ ಬೇರೆ ಸಂಸ್ಥೆಗಳಿಗೆ ಅವರಿಗೆ ಒಂದು ಟೆಂಡರನ್ನು ಕೂಡ ಕೊಡುವಂಥದ್ದು. ಅದಾದ ಬಳಿಕ ಕರಗ ಮುಗಿದ ಬಳಿಕ ಎಲ್ಲರಿಗೂ ಬಿಲ್ ಪಾವತಿಯನ್ನು ಮಾಡಬೇಕಾದಂತಹ ಸಂದರ್ಭ ಬಂದಲ್ಲಿ ಮುಜರಾಯಿ ಇಲಾಖೆ ತಾನು ಯಾರಿಗೆ ಟೆಂಡರನ್ನು ನೀಡಿದೀನೋ ಅಂಥವರಿಗೆ ಮಾತ್ರ ಬಿಲ್ಲನ್ನು ಪಾವತಿ ಮಾಡುತ್ತೆ. ದೇವಾಲಯದ ವತಿಯಿಂದ ಆಯೋಜಿಸಲ್ಪಟ್ಟಂತಹ ದೇವಾಲಯದ ಒಂದು ಆದೇಶದ ಮೇರೆಗೆ, ದೇವಾಲಯದ ಆಡಳಿತದ ಮಾತಿನ ಮೇರೆಗೆ ಮಾಡಿದಂತಹ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಯಾರಿಗೂ ಕೂಡ ಹಣವನ್ನು ಪಾವತಿ ಮಾಡ್ತಾ ಇಲ್ಲ. ಇನ್ನು ಈ ಒಂದು ಫ್ಲವರ್ ಡೆಕೋರೇಷನ್, ಲೈಟಿಂಗ್ ಮತ್ತೆ ಹಾರವನ್ನ ಸರಬರಾಜು ಮಾಡಿದಂಥವ್ರು ಏನಿದ್ದಾರೆ, ದೇವಾಲಯದ ಬಳಿ ಬಂದು ಕೇಳಿದ್ರೆ ನಿಮಗೆ ಮುಜರಾಯಿ ಇಲಾಖೆ ಬಿಲ್ಲನ್ನು ನೀಡುತ್ತೆ ಅಂತ ಹೇಳಿ ದೇವಾಲಯದ ಆಡಳಿತ ಮಂಡಳಿ ಹೇಳ್ತಾ ಇದೆ. ಮುಜರಾಯಿ ಇಲಾಖೆ ಬಳಿ ಹೋಗಿ ಕೇಳಿದ್ರೆ ನಾವು ನಿಮಗೆ ಟೆಂಡರ್ ನೀಡಿಲ್ಲ, ನಾವು ಕೊಡೋದಕ್ಕೆ ಬರೋದಿಲ್ಲ, ದೇವಾಲಯದ ಬಳಿ ಹೋಗಿ ಕೇಳಿ ಅಂತ ಇದೆ. ಹೀಗಾಗಿ ಒಂದು ಕಡೆಯಲ್ಲಿ ಈ ಒಂದು ಇಬ್ಬರ ಸಮನ್ವಯತೆಯ ಕೊರತೆಯಿಂದಾಗಿ ವಿಶ್ವವಿಖ್ಯಾತ ಕರಗಕ್ಕೆ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು, ಇನ್ನಿತರ ವ್ಯವಸ್ಥೆ ಮಾಡಿರ್ಬೋದು, ಇದರಿಂದಾಗಿ ನಿಜಕ್ಕೂ ಮಾಡಿದಂತಹ ಒಂದಿಷ್ಟು ಹಲವರು ಏನಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ನಷ್ಟ ಆಗ್ತಾ ಇರುವಂಥದ್ದು, ಬಿಲ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಯಾರ ಬಳಿ ಕೇಳಬೇಕು ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಅಶ್ವಿನಿ, ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ದ್ರೌಪದಮ್ಮನ ಚಿನ್ನದ ನೆಕ್ಲೆಸ್ ಕಳವು ಪ್ರಕರಣ ಇದೆಯಲ್ಲ, ಇದು ರಾಜ್ಯಾದ್ಯಂತ ಈಗಾಗಲೇ ಸದ್ದು ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮುಜರಾಯಿ ಇಲಾಖೆ ವಿರುದ್ಧ ಸಾಲು ಸಾಲು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಐತಿಹಾಸಿಕ ಕರಗ, ಈ ಕರಗ ಸಂದರ್ಭದಲ್ಲಿ ಲಕ್ಷ ಲಕ್ಷ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕರಗ ಬೆಂಗಳೂರಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವ. ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನಡೆಯುವ ಹಬ್ಬ. ಇಂಥ ಕರಗ ಉತ್ಸವ ಅದ್ಯಾಕೋ ಬರೀ ವಿವಾದಗಳಿಂದಾನೇ ಸುದ್ದಿಯಾಗ್ತಿದೆ. ಮುಜರಾಯಿ ಇಲಾಖೆ ಅಧಿಕಾರಿ ದ್ರೌಪದಮ್ಮನ ಚಿನ್ನದ ನೆಕ್ಲೆಸ್ ಕದ್ದ ಆರೋಪ ಕೇಳಿ ಬಂದಿದೆ. ದ್ರೌಪದಿ ದೇವಿ ನೆಕ್ಲೆಸ್ ಕಳವು, ಇಒ ಸಸ್ಪೆಂಡ್. ಯಾರದ್ದೋ ಕೆಲಸ, ಮತ್ತಿನ್ಯಾರಿಗೋ ಬಿಲ್. 2025 ಅಕ್ಟೋಬರ್ 6ರಂದು ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಮುಜರಾಯಿ ಇಲಾಖೆ ಅಧಿಕಾರಿಗಳು ಹುಂಡಿ ಎಣಿಕೆ ಮಾಡಿದ್ರು. ಈ ವೇಳೆ ಸಿಕ್ಕ ಚಿನ್ನದ ನೆಕ್ಲೆಸ್ನ ಇಒ ನಾಗರಾಜು ಕದ್ದಿರೋ ಆರೋಪ ಕೇಳಿ ಬಂದಿದೆ. ತನಿಖೆ ಆಗುವವರೆಗೂ ಇಒ ನಾಗರಾಜರನ್ನ ಅಮಾನತು ಮಾಡಲಾಗಿದೆ. ಈ ಬೆನ್ನಲ್ಲೇ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಮಾಡಿದವರು, ಲೈಟಿಂಗ್ ಡೆಕೋರೇಷನ್ ಮಾಡಿದವರು ಬಿಲ್ ಪಾವತಿಸಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. 2025 ಇಂದ ಹೋದ ವರ್ಷ ಮಾಡಿರೋದು ಸರ್. ಅಲ್ಲಿಂದ ಇಲ್ಲಿವರೆಗೂ 29 ಲಕ್ಷ ಚಿಲ್ಡ್ರೆ ನನ್ನ ಬಿಲ್ಲು ಸರ್. ಫಸ್ಟ್ ಹೇಳ್ತೀನಿ ಕೇಳಿ ಸರ್, ಈ ಬಿಲ್ಲು ಹಾಕೋಕೆ ಮುಂಚೆ ಈ ಅಧಿಕಾರಿಗಳು ಕರೆದ್ರು ಸರ್. ಅಧಿಕಾರಿಗಳು ಕರೆದು ಮಾಡಿ ದ್ರೌಪದಮ್ಮನ ಧರ್ಮರಾಯ ದೇವಸ್ಥಾನದಲ್ಲಿ ಏನೇ ಪ್ರಾಬ್ಲಮ್ ಆಗಲ್ಲ, ನಾವು ಮಾಡಿ ನೀವು ನಿಮ್ಮಿಂದ ನಾವು ಇರ್ತೀವಿ, ₹1 ಮೋಸ ಮಾಡಲ್ಲ, ಕೊಡ್ತೀವಿ ಅಂತ ಎಲ್ಲ ಅಧಿಕಾರಿಗಳು ಹೇಳಿದ್ರು. ಇವತ್ತವರೆಗೂ 1 ತಿಂಗಳು ಆದಮೇಲೆ, ಅದು ಒಂದು ಕರಗ ಆಗಿ 1 ತಿಂಗಳು ಆದಮೇಲೆ ನಮಗೆ ಕಾಸು ಕೊಟ್ಟಿದ್ದು. ಅದು ನನಗೆ ಮಾತ್ರ ಕೊಟ್ಟವ್ರು 8 ಲಕ್ಷ. ಅದರಲ್ಲಿ 10 ಲಕ್ಷ ಅದು 8 ಲಕ್ಷ ಮಾತ್ರ ನಮಗೆ ಬಂದಿರೋದು. ಧರ್ಮರಾಯ ಸ್ವಾಮಿ ದೇವಾಲಯದ ಕರಗ ಉತ್ಸವದ ಬಿಲ್ ವಿಚಾರದಲ್ಲಿ ಮುಜರಾಯಿ ಇಲಾಖೆ ಎಡವಟ್ಟು ಮಾಡಿರೋ ಅನುಮಾನ ಮೂಡಿದೆ. ಉತ್ಸವಕ್ಕೆ ಹೂವಿನ ಅಲಂಕಾರ, ದೀಪಾಲಂಕಾರ ಮಾಡಿದವರಿಗೆ ಬಿಲ್ ಪಾವತಿ ಆಗಿಲ್ವಂತೆ. ದೇವಸ್ಥಾನದ ಆಡಳಿತ ಮಂಡಳಿ ಸೂಚಿಸಿದವರಿಗೆ ಬಿಟ್ಟು ಮುಜರಾಯಿ ಇಲಾಖೆಯಿಂದ ಟೆಂಡರ್ ನೀಡಿರುವ ಸಂಸ್ಥೆಗಳಿಗೆ ಬಿಲ್ ಪಾವತಿಯಾಗಿದ್ಯಂತೆ. ಸರ್, ನಮಗೆ ಕಮಿಷನ್ 2 ಲಕ್ಷ ಕೇಳಿದ್ದಾರೆ. ಇವಾಗವರೆಗೂ ₹1 ಕೊಟ್ಟಿಲ್ಲ. ಬಿಲ್ಲೇ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ RR ಟೆಂಟರ್ಸ್ ಅವ್ರಿಗೆ, ತಿಪ್ಪಾದೇವಿ ಅನ್ನೋರಿಗೆ ಬಿಲ್ ಆಗಿದೆ ಅಂತ. ಆವಾಗ ನಮ್ಮ ಹಾಕಿರೋರು, ಕೆಲಸ ಮಾಡಿರೋರೆಲ್ಲರೂ ಆರ್ಚ್ ಎಲ್ಲ ಹಾಕಿ 9 ದಿವಸ ಲೆಕ್ಕ. ಆರ್ಚ್ ಎಲ್ಲ ದೇವ್ರದ್ದು ನಡೆಯೋದಿಲ್ಲ, 15 ದಿವಸ ನಾವು ನಡೆಸಿ. ಇವರು ಡೆಕೋರೇಷನು ನಾವು ಮತ್ತೆ ಇಬ್ಬರು ಸೇರಿ ಮಾಡ್ತೀವಿ. ಇವರು
ಡೆಕೋರೇಷನ್ನು ನಮ್ಮದು ಬಂದು ಲೈಟಿಂಗ್ಸ್ ಎಲ್ಲ ನಮ್ಮದೇನೆ. ಇಷ್ಟು ವರ್ಷ ಮಾಡ್ಕೊಬಂದು ಇಷ್ಟೊಗೆ ಬಿಲ್ ಆಗೋದು 40 lakhs ಬೇರೆಯವ್ರಿಗೆ ಆಗಿದೆ ಅನ್ನೋ ಮೆಸೇಜ್ ಬಂದ ಮೇಲೆ ನಾವು ಬೇಗ ಬಂದಿದ್ದು. ಆವಾಗಲೇ ನಮಗೆ ಗೊತ್ತಾಗಿದ್ದು. ಆವಾಗ ತಿರ್ಗಿ ಆಫೀಸ್ಗೆ ಹೋಗಿ ನಾವು ಕೇಳೋದಕ್ಕೆ ಅವ್ರು ಏನಂತಾರೆ, ಬಿಲ್ಲೇ ಆಗೋಗಿದೆ, ನೀವು ನಮ್ಮನ್ನ ಕೇಳಿ ಹಾಕಿದ್ರ ಅಂತ ಕೇಳ್ತಾರೆ. ಈಗ ಕರಗಕ್ಕೆ ವ್ಯಾಪಾರಿ ರವಿಚಂದ್ರನ್ ಹೂವು ನೀಡಿದ್ರು. 11 ದಿನಗಳ ಕಾಲ ಹೂವಿನ ಹಾರಗಳನ್ನ ನೀಡಿದ್ರು. ಆದ್ರೆ ರವಿಚಂದ್ರನ್ಗೆ ಬಿಲ್ ಪಾವತಿ ಬಾಕಿ ಇದೆಯಂತೆ. ಒಟ್ಟು 29 ಲಕ್ಷ ರೂಪಾಯಿ ಬಿಲ್ ಬಾಕಿ ಇದೆಯಂತೆ. ಕೇವಲ 8 ಲಕ್ಷ ರೂಪಾಯಿ ಪಾವತಿ ಮಾಡಲಾಗಿದೆಯಂತೆ. ಕರಗ ಉತ್ಸವಕ್ಕೆ ಹೂವಿನ ಅಲಂಕಾರ ಮಾಡಿದವರದ್ದು ಇದೇ ವ್ಯಥೆ. ಕರಗಕ್ಕೆ ಬಾಬು ಹೂವಿನ ಅಲಂಕಾರ ಮಾಡಿದ್ರು. ಹೂವಿನ ಅಲಂಕಾರಕ್ಕೆ ಆಡಳಿತ ಮಂಡಳಿ ಸೂಚಿಸಿದ್ರು. ಖುದ್ದು ದೇವಸ್ಥಾನದ ಅಧ್ಯಕ್ಷರೇ ಆರ್ಡರ್ ನೀಡಿದ್ರು. 11 ದಿನಕ್ಕೆ ಬರೋಬ್ಬರಿ 29 ಲಕ್ಷ ರೂಪಾಯಿ ಖರ್ಚಾಗಿದೆ. ಆದ್ರೆ ಇವರಿಗೂ ಹೂವಿನ ವ್ಯಾಪಾರಿ ಬಾಬುಗೆ ಹಣ ಸಿಕ್ಕಿಲ್ಲ. ಬಾಬು ಬದಲು ಬೇರೆ ಕಂಪನಿಗೆ ಬಿಲ್ ಪಾವತಿಯಾಗಿದ್ಯಂತೆ. ಇದಿಷ್ಟೇ ಅಲ್ಲ, ಕರಗಕ್ಕೆ ದೀಪಾಲಂಕಾರ ಮಾಡಿದವರದ್ದು ಇದೇ ಗೋಳು. ಕರಗ ಉತ್ಸವಕ್ಕೆ ಸುಜಾತ ದೀಪಾಲಂಕಾರ ಮಾಡಿದ್ರು. ಸುಜಾತ ಬದಲು ಬೇರೆ ಕಂಪನಿಗೆ ಬಿಲ್ ಪಾವತಿಯಾಗಿದ್ಯಂತೆ. ಇದೀಗ ಬಿಲ್ ಪಾವತಿಯಾಗದೆ ಸುಜಾತ ಕಂಗಾಲಾಗಿದ್ದಾರೆ. ನಿಜವಾಗಿಯೂ ಇದು ಮುಜರಾಯಿ ಇಲಾಖೆ ಮಾಡಿದ ಎಡವಟ್ಟೋ ಅಥವಾ ಅಧಿಕಾರಿಗಳು ಆಡಿದ ಕಳ್ಳಾಟವೋ ಗೊತ್ತಿಲ್ಲ. ಆದರೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಮುಜರಾಯಿ ಇಲಾಖೆ ನಡುವೆ ಸಮಸ್ಯೆ ಇರೋದಂತೂ ಸತ್ಯ. ಚರಣ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಒಂದು ಕಡೆಯಲ್ಲಿ ಬಿಲ್ ಬಾಕಿ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ, ಅದರ ಜೊತೆಯಲ್ಲಿ ಈ ನೆಕ್ಲೆಸ್ ಕಳವು, ಮುಜರಾಯಿ ಇಲಾಖೆ, ಆಡಳಿತ ಮಂಡಳಿ ಇಬ್ಬರ ನಡುವೆ ಸಮನ್ವಯತೆ ಕಾಣಿಸ್ತಾನೆ ಇಲ್ಲ. ಆಕ್ಚುಲ್ ಆಗಿ ಏನು ನಡೀತಾ ಇದೆ, ಎಲ್ಲದಕ್ಕೂ ಕೂಡ ಕಾರಣ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿರೋದು ಚರಣ್. ಎಸ್ ಅಶ್ವಿನಿ, ಏನು ಪ್ರಮುಖವಾಗಿ ಮುಜರಾಯಿ ಇಲಾಖೆ ಮತ್ತೆ ಧರ್ಮರಾಯ ಸ್ವಾಮಿ ದೇವಾಲಯದ ಆಡಳಿತ ನಡುವೆ ಒಂದಿಷ್ಟು ಸಮನ್ವಯತೆಯ ಕೊರತೆಗಳು ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ವಿಶ್ವವಿಖ್ಯಾತ ಕರಗ ಆಗಬೇಕಾದ್ರೆ ಅದ್ದೂರಿಯಿಂದ ಮಾಡಲಾಗುತ್ತೆ. ಅದಾದ ಬಳಿಕ ಅದಕ್ಕೆ ಅಂತ ಹೇಳಿ GBA ಮತ್ತೆ ಮುಜರಾಯಿ ಇಲಾಖೆಯಿಂದ ಕೂಡ ಒಂದಿಷ್ಟು ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಆ ಒಂದು ಕರಗವನ್ನ ನಡೆಸುವಂತಹ ಸಂದರ್ಭದಲ್ಲಿ ಮಾಡುವಂತಹ ವ್ಯವಸ್ಥೆಗಳಾಗಿರ್ಬೋದು, ಈ ಒಂದು ವ್ಯವಸ್ಥೆಯಲ್ಲಿ ಸಮನ್ವಯತೆಯ ಕೊರತೆ ಕಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಒಂದಿಷ್ಟು ದೇವಾಲಯದ ಆಡಳಿತ ಏನಿರ್ತಾರೆ, ಅಧ್ಯಕ್ಷರುಗಳಾಗಿರ್ಬೋದು ಮತ್ತೆ ಒಂದಿಷ್ಟು ಸಂಘಟನೆಯವರಾಗಿರ್ಬೋದು, ಅವರು ಬೇರೆಯವರಿಗೆ ಒಂದಿಷ್ಟು ಟೆಂಡರ್ಗಳನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಅವರಿಗೆ ಆ ಒಂದು ವ್ಯವಸ್ಥೆಗಳು ಅಂತ ಹೇಳಿದ್ರೆ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಲೈಟಿಂಗ್ಗಳಾಗಿರ್ಬೋದು, ಮತ್ತೆ ಹಾರದ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನ ಕೂಡ ಅವರಿಗೆ ವಹಿಸ್ತಾರೆ. ಆದರೆ ಮುಜರಾಯಿ ಇಲಾಖೆ ಏನು ಮಾಡುತ್ತೆ, ಪ್ರಮುಖವಾಗಿ ದೇವಾಲಯ ಕೊಟ್ಟಿರುವಂಥವರನ್ನ ಹೊರತುಪಡಿಸಿ ಬೇರೆ ಬೇರೆ ಸಂಸ್ಥೆಗಳಿಗೆ ಅವರಿಗೆ ಒಂದು ಟೆಂಡರನ್ನು ಕೂಡ ಕೊಡುವಂಥದ್ದು. ಅದಾದ ಬಳಿಕ ಕರಗ ಮುಗಿದ ಬಳಿಕ ಎಲ್ಲರಿಗೂ ಬಿಲ್ ಪಾವತಿಯನ್ನು ಮಾಡಬೇಕಾದಂತಹ ಸಂದರ್ಭ ಬಂದಲ್ಲಿ ಮುಜರಾಯಿ ಇಲಾಖೆ ತಾನು ಯಾರಿಗೆ ಟೆಂಡರನ್ನು ನೀಡಿದೀನೋ ಅಂಥವರಿಗೆ ಮಾತ್ರ ಬಿಲ್ಲನ್ನು ಪಾವತಿ ಮಾಡುತ್ತೆ. ದೇವಾಲಯದ ವತಿಯಿಂದ ಆಯೋಜಿಸಲ್ಪಟ್ಟಂತಹ ದೇವಾಲಯದ ಒಂದು ಆದೇಶದ ಮೇರೆಗೆ, ದೇವಾಲಯದ ಆಡಳಿತದ ಮಾತಿನ ಮೇರೆಗೆ ಮಾಡಿದಂತಹ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಯಾರಿಗೂ ಕೂಡ ಹಣವನ್ನು ಪಾವತಿ ಮಾಡ್ತಾ ಇಲ್ಲ. ಇನ್ನು ಈ ಒಂದು ಫ್ಲವರ್ ಡೆಕೋರೇಷನ್, ಲೈಟಿಂಗ್ ಮತ್ತೆ ಹಾರವನ್ನ ಸರಬರಾಜು ಮಾಡಿದಂತ ಅವರು ಏನಿದ್ದಾರೆ, ದೇವಾಲಯದ ಬಳಿ ಬಂದು ಕೇಳಿದ್ರೆ ನಿಮಗೆ ಮುಜರಾಯಿ ಇಲಾಖೆ ಬಿಲ್ಲನ್ನು ನೀಡುತ್ತೆ ಅಂತ ಹೇಳಿ ದೇವಾಲಯದ ಆಡಳಿತ ಮಂಡಳಿ ಹೇಳ್ತಾ ಇದೆ. ಮುಜರಾಯಿ ಇಲಾಖೆ ಬಳಿ ಹೋಗಿ ಕೇಳಿದ್ರೆ ನಾವು ನಿಮಗೆ ಟೆಂಡರ್ ನೀಡಿಲ್ಲ, ನಾವು ಕೊಡೋದಕ್ಕೆ ಬರೋದಿಲ್ಲ, ದೇವಾಲಯದ ಬಳಿ ಹೋಗಿ ಕೇಳಿ ಅಂತ ಇದೆ. ಹೀಗಾಗಿ ಒಂದು ಕಡೆಯಲ್ಲಿ ಈ ಒಂದು ಇಬ್ಬರ ಸಮನ್ವಯತೆಯ ಕೊರತೆಯಿಂದಾಗಿ ವಿಶ್ವವಿಖ್ಯಾತ ಕರಗಕ್ಕೆ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು, ಇನ್ನಿತರ ವ್ಯವಸ್ಥೆ ಮಾಡಿರ್ಬೋದು, ಇದರಿಂದಾಗಿ ನಿಜಕ್ಕೂ ಮಾಡಿದಂತಹ ಒಂದಿಷ್ಟು ಹಲವರು ಏನಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ನಷ್ಟ ಆಗ್ತಾ ಇರುವಂಥದ್ದು, ಬಿಲ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಯಾರ ಬಳಿ ಕೇಳಬೇಕು ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಅಶ್ವಿನಿ, ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.